ಫೈನಲಿ ಬಿಬಿಎಂಪಿ ಅವರೇನೋ ಎಚ್ಚೆತ್ಕೊಂಡಿದಾರಂತೆ. ಅದು ತೇಪೆ ಹಚ್ಚಕ್ಕೆ. ರೋಡ್ ಅಂತೂ ಮಾಡಲ್ಲ ಇವ್ರ ಕಡೆಗೆ. ರೋಡ್ ಮಾಡಕ್ಕೆ ದುಡ್ಡು ಇಲ್ಲ ಅನ್ಸುತ್ತೆ. ತೇಪೆ ಹಚ್ತಾ ಇದ್ದಾರೆ, ಇನ್ನೂ ಮಳೆ ನಿಂತಿಲ್ಲ. ಅದು ಕಿತ್ಕೊಂಡು ಹೋಗುತ್ತೆ. ಮತ್ತೆ ನಾವು ಹಾಕಿದ್ವಿ, ಅದು ಹೋಯ್ತು ಅಂತ ಲೆಕ್ಕ ಅಷ್ಟೇ. DCM ಸೂಚನೆ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಬಿಬಿಎಂಪಿ ಅವರು ಅಲರ್ಟ್ ಆಗಿದ್ದಾರೆ. ಎರಡನೇ ದಿನವೂ ಕೂಡ ಈಗ ಗುಂಡಿ ಮುಚ್ಚುವ ಕಾರ್ಯ ಮುಂದುವರೆದಿದೆ. ಮುಂದೆ ಏನು ಕಾದಿದೆಯೋ ಗೊತ್ತಿಲ್ಲ. ಬೆಂಗಳೂರು ದಕ್ಷಿಣ ವಲಯದಲ್ಲಿ ಗುಂಡಿ ಮುಚ್ಚಿದ್ದಾರೆ ಬಿಬಿಎಂಪಿ ಅವರು. BTM ಲೇಔಟ್, ಮಹದೇವಪುರ, ಶಾಂತಿನಗರದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ನಡೀತಾ ಇದೆ. ವರ್ಷಗಳಿಂದ ಡಾಂಬರ್ ಕಂಡಿರಲಿಲ್ಲ, ರಸ್ತೆಗೆ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಏನು ಅಂತಂದರೆ, ಮಳೆ ಬಂದು ಡಾಂಬರ್ ಎಲ್ಲ ಕಿತ್ಕೊಂಡು ಹೋದ್ಮೇಲೆ ಬರೀ ಅಲ್ಲಿ ಜಲ್ಲಿ ಕಲ್ಲುಗಳಿಗೆ ಮಾತ್ರ ಸಿಗ್ತವೆ. ಯಾವುದೋ ಒಂದು ಕಾರ್ ಹೋಗ್ಬೇಕಾದ್ರೆ ಜಲ್ಲಿ ಕಲ್ಲು ಟೈರಿಗೆ ಸಿಕ್ಕಾಕೊಂಡ್ರೆ ಪಕ್ಕದಲ್ಲಿರೋ ಬೈಕ್ನವನಿಗೆ ಅಥವಾ ಯಾರೋ ಫುಟ್ಪಾತ್ ಮೇಲೆ ನಿಂತವನಿಗೆ ಕಲ್ಲು ಹೋಗಿ ಸರಿಯಾಗಿ ಹೊಡಿಯುತ್ತೆ. ಈ ಥರ ತೇಪೆ ಹಚ್ಚಿದ್ರೆ ಭಾಳ ದಿನ ತಡೆಯಲ್ಲ, ನಿಲ್ಲೋದೇನೆ ಇಲ್ಲ. ನಿಮ್ಮ ಮನೆ ಟೆರೆಸ್ ಮೇಲ್ಗಡೆಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ಯಾಚ್ ಮಾಡಿಬಿಟ್ಟು ಪ್ಯಾಚ್ ವರ್ಕ್ ಮಾಡಿದೆ, ಒಳಗಡೆಗೆ ಸೋರದೆ ಬಿಡುತ್ತಾ? ಸೋರುತ್ತೆ. ಹಂಗೆ ಇದು ಪರಿಸ್ಥಿತಿ ಅಷ್ಟೇ. ಅಟ್ಲೀಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಮಾಧಾನ ಪಡ್ಕೋಬೇಕು. ಅದು ಎಷ್ಟು ದಿನ ಬರುತ್ತೋ ಅಂತ ನೋಡೋಣ. DCM ಸಾಹೇಬ್ರ ನಿರ್ದೇಶನದಂತೆ ಇವಾಗ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ವಿ. ಈಗ 15 ದಿವಸ ಆಕ್ಚುಲಿ 15 ದಿವಸ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಸಾಹೇಬರು. ಇವಾಗ ಒಂದು ವಾರದೊಳಗೆ ನಾವು ಮುಗಿಸೋಣ ಅಂತ ನಾವು ನಿರ್ಧಾರ ತಗೊಂಡಿದ್ವಿ. ಈಗ ನಮ್ಮ ದಕ್ಷಿಣ ವಲಯಗಳಲ್ಲಿ ನೋಡಿದಾಗ ನಾವು 3 ಥರ ನಾವು ಪಾಠಗಳನ್ನು ಸಹ ನಾವು ಡೇಟಾಬೇಸ್ ತೊಗೊಳ್ತಾ ಇದ್ವಿ. ಒಂದು ಸಗಾಯಿ ಆ್ಯಪ್ನಲ್ಲಿ ಏನು ದೂರುಗಳು ಬರ್ತಾ ಇದೆಯೋ ಆ ದೂರುಗಳನ್ನ ಸಹ ನಾವು ತಕ್ಷಣವೇ ನಾವು ಫಿಲಪ್ ಮಾಡ್ತಾ ಇದ್ವಿ. ಅದಲ್ಲದೆ ಸಿಂಗಲ್ ವಿಂಡೋ ಸಿಸ್ಟಮ್ ಗುಂಡಿಗಮನ ಆ್ಯಪ್ನಲ್ಲಿ ಏನು ಬರ್ತಾ ಇದೋ ಅದನ್ನು ಸಹ ತಕ್ಷಣ ಮುಚ್ತಾ ಇದ್ವಿ. ಇಲ್ಲಿ ಸುಮಾರು ದಿವಸ ನಾವು ಅವಾಗಲೇ ಒಂದು 20 ಇಯರ್ಸಿಂದ ಇದ್ದೀವಿ. ಇಲ್ಲಿ ಏನಂದರೆ ತುಂಬ ದಿವಸದಿಂದ ಇದೆ ಪ್ರಾಬ್ಲಮ್ಮು. ಇವಾಗ ಸ್ವಲ್ಪ ಪರವಾಗಿಲ್ಲ, ಏನೋ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದಷ್ಟು ಚೆನ್ನಾಗಿ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ. ಗುಂಡಿಗಳಿಗೆ ಸುಮಾರು ಜನ ಬಿದ್ದಿದ್ದಾರೆ, ಎದ್ದಿದ್ದಾರೆ. ಮಳೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲಿ ಮಳೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಸುಮಾರು ಜನ ನಾವಿಲ್ಲಿ ನೋಡ್ತಾ ಇದ್ದಂಗೆ ಸ್ಕೂಲ್ ಇಂದ ಕರ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳನ್ನ ಬೀಳ್ತಾರೆ, ಹೇಳ್ತಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಗುಂಡಿಗಳನ್ನು ಬಿಬಿಎಂಪಿ ಮುಚ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿತ್ತು. ಎಲ್ಲ ರಸ್ತೆಗಳಲ್ಲೂ ಕೂಡ, ಅಂದರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಗುಂಡಿ ಇಲ್ಲದೆ ಇರುವಂಥ ರಸ್ತೆಯೇ ಇಲ್ಲ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದಾಗಿ DCM DK ಶಿವಕುಮಾರ್ ಅವರು ಖಡಕ್ ಆದಂಥ ಸೂಚನೆಯನ್ನು ಬಿಬಿಎಂಪಿ ಅಧಿಕಾರಿಗಳಿಗೆ ಕೊಟ್ಟಿದ್ದರು, ಕಮಿಷನರ್ಗೆ ಕೊಟ್ಟಿದ್ದರು. ಕೂಡಲೇ ಗುಂಡಿಗಳೇನಿದ್ದಾವೆ ಅವುಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅನ್ನುವಂಥ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇದೇ ತಿಂಗಳ 15ನೇ ತಾರೀಕು ಒಳಗಡೆ ಇರುವಂಥ ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಬೇಕು ಅನ್ನೋ ಥರದ ಸೂಚನೆಯನ್ನೇನು ಖಡಕ್ ಸೂಚನೆ ಕೊಟ್ಟಿದ್ದರು. ಅದರಿಂದಾಗಿ ಬಿಬಿಎಂಪಿ ಆಯುಕ್ತರು ಎಲ್ಲರೂ ಕೂಡ ಈಗ ಕಾರ್ಯಪ್ರವೃತ್ತರಾಗಿರುವಂಥದ್ದು. ಮುಖ್ಯ ಅಭಿಯಂತರರಾಗಿರ್ಬೋದು, ಎಲ್ಲ ವಲಯಗಳ ಅಭಿಯಂತರರು ಎಲ್ಲರೂ ಕೂಡ ಈಗ ಸ್ಥಳದಲ್ಲಿ ಮುಖ ಮೂಡಿಕೊಂಡು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈಗ ದಕ್ಷಿಣ ವಲಯ, ಅಂದರೆ ಬಿಬಿಎಂಪಿ ದಕ್ಷಿಣ ವಲಯದಲ್ಲೂ ಕೂಡ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯ ನಡೀತಾ ಇದೆ ಭರದಿಂದ. ಈಗ ಗಮನಿಸ್ಬೋದು, ಏನು ಗುಂಡಿಗಳನ್ನು ಕೌಂಟ್ ಮಾಡಿದ್ರು, ಸುಮಾರು ಒಂದು 1500 ಗುಂಡಿಗಳನ್ನು ಇಲ್ಲಿ ಕೌಂಟ್ ಮಾಡಲಾಗಿತ್ತು. ಅವುಗಳಲ್ಲಿ ಸುಮಾರು ಒಂದು 700 ಗುಂಡಿಗಳನ್ನು ಈಗ ಮುಚ್ಚಲಾಗಿದೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಗುಂಡಿಗಳ ವಿಚಾರಕ್ಕೇನು ಮಾನ ಹೋಗ್ತಾ ಇತ್ತು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಸಾರ್ವಜನಿಕರು, ಅದೆಲ್ಲವನ್ನು ಕೂಡ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ DCM ಅವರು ಕೊಟ್ಟಿರುವಂಥ ಖಡಕ್ ಸೂಚನೆಯ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇರುವಂಥ ಎಲ್ಲ ಗುಂಡಿಗಳನ್ನು 15ನೇ ತಾರೀಕು ಒಳಗಾಗಿ ಮುಚ್ಚುವಂಥ ಕೆಲಸಕ್ಕೆ ಈಗ ಬಿಬಿಎಂಪಿ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.